ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಹಿಮವಂತ ಋತು, ಮಾರ್ಗಶೀರ್ಷ ಮಾಸ, ಕೃಷ್ಣ ಪಕ್ಷ, ದ್ವಿತೀಯ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ 4:30 ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಬಿಟ್ಟು ಕಾರ್ಯಪ್ರವೃತ್ತರಾಗಿ ಶುಭವಾಗಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ಲವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕುತಂತ್ರ ನಡೆದು ನಿಮಗೆ ಬೇಸರವಾಗುತ್ತೆ, ದೊಡ್ಡ ಸಮಸ್ಯೆ ಆಗುತ್ತೆ, ಜಗಳಕ್ಕೆ ಅವಕಾಶಗಳಿದೆ. ಆದರೆ ಯಾವುದೇ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಅನ್ನುವಂತಹ ಎಚ್ಚರಿಕೆ, ಇದನ್ನು ಗಮನಿಸಲಿಲ್ಲ ತೊಂದರೆಗೆ ಕಾರಣವಾಗುತ್ತೆ. ಬೆಂಕಿ ಮತ್ತು ನೀರು ಇದೆರಡರಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವಂಥದ್ದು ಒಳ್ಳೆಯದು. ಅಂದರೆ ಬೆಂಕಿಯ ಅವಘಡವೋ ಅಥವಾ ಜಲಕಂಟಕವೋ ನಿಮಗೆ ಕಾಡುವಂಥದ್ದು ಸೂಚನೆ ಇದೆ. ಯಾವುದೇ ರೀತಿಯ ಕಿರಿಕಿರಿಯನ್ನು ಮಾಡಿಕೊಳ್ಬೇಡಿ. ಏನಾದರೂ ಸಣ್ಣ ಪುಟ್ಟ ನಿಮಗೆ ನಷ್ಟ ಆದರೂ ಪರವಾಗಿಲ್ಲ, ಕಿರಿಕಿರಿ ಮಾತ್ರ ಮಾಡಿಕೊಳ್ಬಾರ್ದು ಅನ್ನುವಂತಹ ಅರ್ಥ. ಮನೆಯಲ್ಲಿ ಅಸಮಾಧಾನವಂತಹ ವಾತಾವರಣ ನಿಮ್ಮನ್ನು ಬಹಳ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಂದ ಶುಭವಾರ್ತೆ ಬರುತ್ತೆ, ಅದು ಒಂದೇ ನಿಮ್ಮ ಮನಸ್ಸಿಗೆ ಇವತ್ತು ಸಮಾಧಾನಕರವಾಗಿರ್ತಕ್ಕಂಥದ್ದು. ಆರ್ಥಿಕ ವಿಚಾರಕ್ಕೆ ಹೋರಾಟ ನಡಿಬೇಕಾಗತ್ತೆ. ನಿಮ್ಮದೇ ಆದಂತಹ ಹಣವನ್ನು ನೀವು ಪಡ್ಕೊಳ್ಳೋದಕ್ಕೆ, ನೀವು ಖರ್ಚು ಮಾಡೋದಕ್ಕೆ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ. ನಿಮ್ಮ ಬಗ್ಗೆ ಬಂಧುಗಳಲ್ಲಿ ವಿಶೇಷವಾದಂತಹ ಚರ್ಚೆ ನಡೆಯುತ್ತೆ. ನಿಮ್ಮ ವಿಚಾರವನ್ನೇ ಎಲ್ಲರೂ ಕೂಡ ಮಾತಾಡುವ ಹಾಗಾಗತ್ತೆ. ಹಣದ ವಿಚಾರಕ್ಕೆ ಸ್ವಲ್ಪ ಮಾತುಕತೆ ನಡೆಯುವಂಥದ್ದಿದೆ. ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಚಿಂತನೆಯನ್ನು ಮಾಡ್ತೀರಿ. ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸಬೇಕು, ಅವರ ವಿದ್ಯಾಭ್ಯಾಸ ಏನು, ಭವಿಷ್ಯದಲ್ಲಿ ಅವರ ಕೆಲಸ ಏನು, ಅಥವಾ ಅವರ ಜೀವನ ಹೇಗೆ, ಇವೆಲ್ಲವನ್ನು ಆಲೋಚನೆ ಮಾಡುವಂಥದ್ದು. ಮನೆಯಲ್ಲಿ ಶುಭವಾದಂತಹ ವಾತಾವರಣ ಇರುತ್ತೆ. ಎಲ್ಲರೂ ಕೂಡ ಬಹಳ ನಗುಮುಖದಿಂದ ತಮ್ಮ ತಮ್ಮ ಕೆಲಸವನ್ನು ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಏನನ್ನಾದರೂ ಕೇಳಿದರೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂತಹ ಒಂದು ಮನೋಭಾವ ಈ ದಿವಸ ಮನೆಯವರಲ್ಲಿರುತ್ತೆ. ಕಟ್ಟಡದ ನಿರ್ಮಾಣ ಕಾರ್ಯ ಏನಾದರೂ ನಡೀತಾ ಇದ್ದರೆ ಅದರ ಪ್ರಗತಿ ಬಹಳ ವಿಶೇಷವಾಗಿ ಇರತಕ್ಕಂಥದ್ದು. ನೌಕರಿಯಲ್ಲಿ ಸಮಾಧಾನ ಇರತಕ್ಕಂತಹ ದಿವಸ ಇದು. ಮನಸ್ಸಿಗೆ ವಿಶೇಷವಾಗಿ ಸಮಾಧಾನ ಸಿಕ್ಕುವಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ರೀತಿಯಿಂದಲೂ ಕೂಡ ಶುಭ ನಿಮ್ಮದಾಗಲಿ. ಮಿಥುನ ರಾಶಿ. ಆರ್ಥಿಕ ಸಂಕಷ್ಟ ನಿಮಗೆ ದೂರವಾಗತಕ್ಕಂತಹ ಸಮಯ. ಮಾನಸಿಕವಾಗಿ ಏನೋ ಒಂದು ರೀತಿಯ ನೋವು, ಕಳವಳ ಇತ್ಯಾದಿ ನಿಮಗೆ ಕಾಡುವಂಥದ್ದಾಗತ್ತೆ. ಕುಟುಂಬದಲ್ಲಿ ಕಲಹಕ್ಕೆ ಅವಕಾಶ ಇದೆ, ಆದರೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂತಹ ಎಚ್ಚರವನ್ನು ವಹಿಸಲಿಲ್ಲ ಅಂತಾದಾಗ ಬಹಳ ಬಹಳ ಕಷ್ಟವಾಗ್ತಕ್ಕಂಥದ್ದು. ಮೋಜು ಮಸ್ತಿ ಇತ್ಯಾದಿಗಳಿಂದ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಸ್ತ್ರೀಯರಿಗೆ ಧನಲಾಭದ ಯೋಗ ಇದೆ. ಹಣ ವಿಶೇಷವಾಗಿ ಸಿಕ್ಕುವಂಥದ್ದಿದೆ. ಮಕ್ಕಳ ಚಟುವಟಿಕೆ, ಮಕ್ಕಳ ವರ್ತನೆ ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ನವಗ್ರಹರನ್ನು ಆರಾಧನೆ ಮಾಡಿ,
ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಹಣ ಹೂಡಿಕೆಯಿಂದ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕಾಣತಕ್ಕಂಥದ್ದಿದೆ. ವಿಷಯದ ಕೊರತೆಯಿಂದ ನಷ್ಟವಾಗತ್ತೆ. ಯಾವುದೋ ಒಂದು ಮಾಹಿತಿ ಸಂಗ್ರಹ ನಿಮ್ಮ ಹತ್ರ ಇಲ್ಲದೆ ನಷ್ಟವನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ಉಂಟಾಗುತ್ತೆ. ಸಂಶಯದ ಮನೋಭಾವ ಒಳ್ಳೆಯದಲ್ಲ. ಸಂಶಯ ಮನುಷ್ಯನಿಗೆ ಸಹಜ, ಆದರೆ ಸಂಶಯ ಇರತಕ್ಕಂತಹ ಕೆಲಸಗಳನ್ನು ನೀವೂ ಮಾಡಬಾರ್ದು. ಯಾವ ವಿಷಯದಲ್ಲಿ ನಿಮಗೆ ಸಂಶಯ ಇದೆಯೋ ಅದನ್ನು ಹಾಗೆ ಬಿಟ್ಟುಕೊಳ್ಳಬಾರ್ದು. ತತ್ಕ್ಷಣದಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿರಿ. ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದತಕ್ಕಂತಹ ಯೋಗ ನಿಮಗೆ ಕೂಡಿ ಬರ್ತಾ ಇದೆ. ಸೇವಕ ವರ್ಗದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಆಳು ಕಾಳು ಅಂತ ಇದ್ದರೆ ಅವರಿಂದ ನಿಮಗೆ ಸಮಸ್ಯೆಗಳಾಗುವಂಥದ್ದು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಆ ಗೋಪಾಲಕೃಷ್ಣನ ಅನುಗ್ರಹದಿಂದ ಇರುವಂತಹ ಗೊಂದಲಗಳೆಲ್ಲ ದೂರವಾಗಲಿ. ಶುಭವಾಗಿ.